ಕಂ- ಕಂಪನಿ ಸಭೆಗಳು ಕಂಪನಿ ಕಾಯ್ದೆ 2013 ಆಧರಿಸಿ ಕಂಪನಿ ಸಭೆಗಳನ್ನ ಯಾವ ರೀತಿಯಾಗಿ ನಡೆಸ್ತಾರೆ ಅನ್ನೋದರ ಕುರಿತು ಈ ಒಂದು ವಿಡಿಯೋದಲ್ಲಿ ನಾನು ಚರ್ಚಿಸಿದ್ದೇನೆ. ನಾನು ಡಾಕ್ಟರ್ ಪ್ರಜ್ಞಾ ಅಂತೇಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಿತ್ತೂರು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇದನ್ನ ಬಿಕಾಂ 4ನೇ ಸೆಮಿಸ್ಟರ್, ಬಿಕಾಂ 2ನೇ ಸೆಮಿಸ್ಟರ್ ನಲ್ಲಿರುವಂತಹ CRPD ಸಬ್ಜೆಕ್ಟ್ ಕಂಪನಿ ಫ್ರೇಮ್ ವರ್ಕ್ ಹಾಗೂ ಬಿಸ್ನೆಸ್ ಡಿಸಿಷನ್ಸ್ ವಿಷಯದಲ್ಲಿ 4ನೇ ಯೂನಿಟ್ ಅಲ್ಲಿರುವ ಕಂಪನಿ ಸಭೆಗಳ ಒಂದು ಯೂನಿಟ್ಟಿನ ಮೇಲೆ ಈ ಒಂದು ವಿಡಿಯೋವನ್ನ ನಾನು ತಯಾರಿಸಿದ್ದೇನೆ. ಈಗ ಮೊದಲು ಕಂಪನಿ ಸಭೆಗಳ ಪರಿಚಯ ಮಾಡ್ಕೊಳ್ಳೋಣ. ಸಭೆ ಅಂದ್ರೆ ಕಂಪನಿಯ ಆಡಳಿತದ ಪ್ರಮುಖ ಭಾಗ. ಇದು ಯಾಕೆ ಅಂದ್ರೆ ಆಡಳಿತ ನಡೆಸುವಾಗ ನಾವು ನಿರ್ಧಾರಗಳನ್ನ ತಗೋಬೇಕು. ಆ ನಿರ್ಧಾರಗಳು ಎಲ್ಲಾ ಸದಸ್ಯರು ಸೇರಿ ತಗೋಬೇಕು. ಅದಕ್ಕೋಸ್ಕರ ಚರ್ಚೆ ಮಾಡೋದಕ್ಕಾಗಿ ಸಭೆಗಳನ್ನ ಕರಿಬೇಕು. ಕಂಪನಿಯ ನಿರ್ಧಾರಗಳನ್ನ ಯಾವಾಗ್ಲೂ ಸಾಮಾನ್ಯವಾಗಿ ಸಭೆಗಳಲ್ಲೇನೆ ತಗೋತಾರೆ. ಸಭೆಗಳು ಅಂತಂದ್ರೆ ಷೇರುದಾರರ ಸಭೆಗಳು ಪ್ರತ್ಯೇಕವಾಗಿರ್ತವೆ. ಯಾಕೆ ಅಂದ್ರೆ ಅವರು ಕಂಪನಿಯ ಮಾಲೀಕರಾಗಿರ್ತಾರೆ. ಮತ್ತೆ ಕಂಪನಿಯ ಆಡಳಿತ ವ್ಯವಹಾರಗಳನ್ನ ನೋಡ್ಕೊಳ್ಳಿಕ್ಕೆ ನೇಮಕಗೊಂಡಿರುವ ನಿರ್ದೇಶಕರೇನಿರ್ತಾರಲ್ಲ, ಅವರುಗಳು ಕೂಡ ಈ ಸಭೆಗಳಲ್ಲಿ ಭಾಗವಹಿಸ್ತಾರೆ. ಕಂಪನಿ ಕಾಯ್ದೆ 2013 ಸಭೆಗಳ ಕುರಿತು ಅನೇಕ ಕಾನೂನುಬದ್ಧ ನಿಯಮಗಳನ್ನ ಕೊಟ್ಟಿದೆ. ಸಭೆ ಹೇಗ್ ನಡೆಸ್ಬೇಕು, ಒಂದು ಸಭೆ ಮೌಲಿಕವಾಗ್ಬೇಕಾದ್ರೆ ಅದು ಹೇಗಿರ್ಬೇಕು, ಯಾವೆಲ್ಲ ಅಂಶಗಳನ್ನ ಒಳಗೊಂಡಿರ್ಬೇಕು, ಮತ್ತು ಸಭೆಗಳಲ್ಲಿ ಯಾವೆಲ್ಲ ವಿಧಗಳು ಇದಾವೆ, ಅವುಗಳನ್ನ ಹೇಗೆ ನಡೆಸ್ಬೇಕು, ಈ ಸಭೆಗಳು ನಡೆಯುವಾಗ ಕಾರ್ಯದರ್ಶಿ ಯಾವೆಲ್ಲ ಕೆಲಸ ಮಾಡ್ಬೇಕು ಇತ್ಯಾದಿಗಳು ನಿಯಮಗಳೇನಿದಾವಲ್ಲ, ಇದೆಲ್ಲ ಕಂಪನಿ ಕಾಯ್ದೆ 2013 ಪ್ರಕಾರವೇ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಕಂಪನಿ ಸಭೆಗಳ ಅರ್ಥ ನೋಡೋಣ. ಸಭೆ ಅಂದ್ರೆ ಕಾನೂನುಬದ್ಧ ಉದ್ದೇಶಕ್ಕಾಗಿ ಇಬ್ಬರು ಅಥವಾ ಹೆಚ್ಚಿನ ವ್ಯಕ್ತಿಗಳು ಸೇರಿ ಚರ್ಚೆ ಹಾಗೂ ನಿರ್ಧಾರ ಕೈಗೊಳ್ಳುವ ಸಮಾವೇಶ. ಅಂದ್ರೆ ಇಬ್ಬರು ಅಥವಾ ಹೆಚ್ಚಿನ ವ್ಯಕ್ತಿಗಳು ಅಲ್ಲಿ ಸೇರ್ಕೊಂಡಿರ್ತಾರೆ, ಆಮೇಲೆ ಅವರು ಚರ್ಚೆ ಮಾಡ್ತಾರೆ ಮತ್ತು ನಿರ್ಧಾರ ತಗೋತಾರೆ. ಅಲ್ಲಿ ಕಾನೂನುಬದ್ಧವಾದ ಉದ್ದೇಶಕ್ಕಾಗಿಯೇ ಅವರೆಲ್ಲರೂ ಸೇರಿರ್ತಾರೆ. ಕಂಪನಿಯಲ್ಲಿ ವ್ಯವಹಾರ, ಚರ್ಚೆ, ನಿರ್ಣಯ ಇತ್ಯಾದಿಗಳನ್ನ ತಗೋಬೇಕು ಅಂತಾನೆ ಸಭೆಗಳನ್ನ ನಡೆಸ್ತೀವಿ. ಕಂಪನಿ ಸಭೆಗಳು ಕಂಪನಿ ಕಾಯ್ದೆ 2013 ಪ್ರಕಾರ ನಡೆಯುತ್ತೆ. ಇದಿಷ್ಟು ಕಂಪನಿ ಸಭೆಗಳ ಕುರಿತು ನಾವು ಅರ್ಥ ಮಾಡಿಕೊಂಡ ನಂತರ ವ್ಯಾಖ್ಯಾನ ಅಥವಾ ಡೆಫಿನಿಷನ್ ಅನ್ನು ನೋಡ್ತಿದೀವಿ. ಕಂಪನಿ ಸಭೆ ಎಂದರೆ ಕಂಪನಿಯ ವ್ಯವಹಾರಗಳನ್ನು ಕಾನೂನುಬದ್ಧವಾಗಿ ನಿರ್ವಹಿಸಲು ಸದಸ್ಯರು ಅಥವಾ ನಿರ್ದೇಶಕರು. ಸದಸ್ಯರ ಸಭೆ ಪ್ರತ್ಯೇಕವಾಗಿರುತ್ತೆ, ನಿರ್ದೇಶಕರ ಸಭೆ ಕೂಡ ಪ್ರತ್ಯೇಕವಾಗಿರುತ್ತೆ. ಅದಕ್ಕೂನು ಕಂಪನಿಯ ಸಭೆ ಅಂತಾನೆ ಅನ್ನೋದು, ಇದಕ್ಕೂನು ಕಂಪನಿಯ ಸಭೆ ಅಂತಾನು ನಾವು ಕರಿತೇವಿ. ಯಾವ ಉದ್ದೇಶಕ್ಕಾಗಿ ಕಂಪನಿ ಸಭೆಗಳನ್ನ ಕರಿತೀವಿ ಅಂತಂದ್ರೆ ಸಾಮೂಹಿಕ ನಿರ್ಧಾರಗಳನ್ನ ತಗೊಳ್ಳೋ ಸಲುವಾಗಿ. ಏಕ ವ್ಯಕ್ತಿಗಳು ಒಬ್ರು ಇಬ್ರು ನಿರ್ಧಾರ ತಗೋಬಾರ್ದು. ಕಂಪನಿಯ ಹಿತದೃಷ್ಟಿಯಿಂದ ಹೆಚ್ಚಿನ ಜನರು ಸೇರಿ ನಿರ್ಧಾರ ತಗೋಬೇಕು. ಅದಕ್ಕಾಗಿ ಸಭೆಗಳನ್ನ ನಾವು ನಡೆಸ್ತೀವಿ. ಕಂಪನಿಯ ನೀತಿ ಯೋಜನೆಗಳನ್ನ ಅದರಲ್ಲಿ ಚರ್ಚಿಸ್ತೀವಿ. ಹಣಕಾಸು ವರದಿಗಳು ಅಂದ್ರೆ ಯಾವುದು? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು, ಬ್ಯಾಲೆನ್ಸ್ ಶೀಟು, ಅದನ್ನ ತಯಾರು ಮಾಡಿದ್ಮೇಲೆ ಎಲ್ಲರೂ ಅದನ್ನ ನೋಡಿ ಸರಿಯಾಗಿದೆಯೋ ಇಲ್ಲೋ ಅಂತ ತಿಳ್ಕೊಂಡು ಅದು ಓಕೆ ಅಂತ ಅನುಮೋದನೆ ಮಾಡಿದರೇನೆ ಅದು ಅಧಿಕೃತ ಆಗತ್ತೆ. ಅದಕ್ಕೋಸ್ಕರ ಸಭೆಯಲ್ಲಿ ಈ ಹಣಕಾಸು ವರದಿಗಳನ್ನ ಅನುಮೋದನೆ ಮಾಡ್ತೇವಿ. ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನ ಉಳಿಸ್ಬೇಕು. ಕಂಪನಿಗಳು ಪಾರದರ್ಶಕವಾಗಿ ನಡಿಬೇಕು ಅಂದ್ರೆ ಸಭೆಗಳು ನಡಿಬೇಕು, ಅದರಲ್ಲಿ ಚರ್ಚೆಗಳಾಗ್ಬೇಕು, ಎಲ್ರಿಗೂ ಎಲ್ಲಾ ವಿಷಯನೂ ಗೊತ್ತಾಗ್ಬೇಕು. ಆವಾಗ ಪಾರದರ್ಶಕತೆ ಇದೆ ಅಂತ ಹೇಳ್ತೀವಿ. ಹೊಣೆಗಾರಿಕೆ ಅಂದ್ರೆ ಅದ್ ಈ ಒಂದು ಕಂಪನಿಯ ಮಾಲೀಕರಿಗೆ ಅವ್ರದ್ದೇ ಆದ ಹೊಣೆಗಾರಿಕೆ ಇರುತ್ತೆ, ನಿರ್ದೇಶಕರಿಗೆ ಅವ್ರದ್ದೇ ಆದ ಹೊಣೆಗಾರಿಕೆಯನ್ನ ಕೊಡಲಾಗಿದೆ. ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂದ್ರೆ ಪದೇ ಪದೇ ನಾವು ಸಭೆಗಳನ್ನ ನಡೆಸಿ ಅಲ್ಲಿ ಚರ್ಚೆಗಳನ್ನ ಮಾಡ್ಬೇಕಾಗತ್ತೆ. ಷೇರುದಾರರ ಹಿತಾಸಕ್ತಿಗಳು ಕಾಪಾಡಲ್ಪಡಬೇಕು, ಅವರ ಹಣ ಮುಳುಗಿ ಹೋಗ್ಬಾರ್ದು, ಅವರಿಗೆ ಲಾಭಾಂಶ ಬರ್ತಿರ್ಬೇಕು ಅಂದ್ರೆ ಸಭೆಗಳು ನಡೀತಾ ಇರ್ಬೇಕು. ಹಾಗಾದ್ರೆ ಕಂಪನಿ ಯಾವ್ಯಾವ ಟೈಪ್ ಅಲ್ಲಿ ಸಭೆಗಳನ್ನ ನಡೆಸುತ್ತೆ?
ಯಾವೆಲ್ಲ ವಿಧಗಳಿದಾವೆ, ಸಭೆಗಳಲ್ಲಿ ಎಷ್ಟು ವಿಧಗಳಿದಾವೆ ಅಂತ ನಾವು ನೋಡಿದ್ರೆ, ಕಂಪನಿಯ ಸಭೆಯಲ್ಲಿ ಮುಖ್ಯವಾಗಿ ಷೇರುದಾರರ ಸಭೆ ಅಂತ ನಾವು ಕರಿತೀವಿ. ಕಂಪನಿಯ ಮಾಲಕರೋರು ಅವರ ಸಭೆಯನ್ನು ನಡೆಸೋದು ಬಹಳ ಮುಖ್ಯ. ವರ್ಷಕ್ಕೊಮ್ಮೆ ಅವರು ಸಭೆ ಸೇರೋದಿದೆಯಲ್ಲ, ಅದಕ್ಕೆ ವಾರ್ಷಿಕ ಸಾಮಾನ್ಯ ಸಭೆ, ಆನ್ಯುವಲ್ ಜನರಲ್ ಮೀಟಿಂಗ್, AGM ಅಂತ ಕರೀತಾರೆ. ಇನ್ನು ಆನ್ಯುವಲ್ ಜನರಲ್ ಮೀಟಿಂಗು ನಡೆದ ನಂತರ ಅರ್ಜೆಂಟ್ ಆಗಿ ಏನಾದ್ರೂ ಚರ್ಚೆ ಮಾಡಬೇಕು, ಡಿಸಿಷನ್ ತಗೋಬೇಕು ಅಂದಾಗ ವಿಶೇಷ ಸಾಮಾನ್ಯ ಸಭೆ, ಅಂದ್ರೆ ಅದು ವಿಶೇಷ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ, ಸಾಮಾನ್ಯ ಸಭೆ ಅಲ್ಲ ಅದು. ಹಾಗಾಗಿ ಒಂದು ಸ್ಪೆಷಲ್ ರೀಸನ್ ಇದ್ದಾಗ ಈ ಸಭೆಯನ್ನ ಕರೀತಾರೆ. ಇನ್ನು ವರ್ಗ ಸಭೆ ಅಂತಂದ್ರೆ ಕ್ಲಾಸ್ ಅಥವಾ ವರ್ಗ ಅಂತಂದ್ರೆ ಷೇರುದಾರರಲ್ಲೇ ಬೇರೆ ಬೇರೆ ಟೈಪ್ ಆಫ್ ಶೇರ್ಸ್ ಇದ್ದಾಗ ಇದರಲ್ಲಿ ಕ್ಲಾಸ್ ಅಂತ ಮಾಡಿರ್ತಾರೆ. ಹಾಗೆ ಮಾಡಿದಾಗ ಅವ್ರಿಗಷ್ಟೇ ಸಂಬಂಧಪಟ್ಟ ವಿಚಾರ ಮಾಡೋದಿದ್ರೆ ಆ ಕ್ಲಾಸ್ ಆಫ್ ಷೇರುದಾರರನ್ನ ಮಾತ್ರ ಮೀಟಿಂಗ್ ಕರೀತಾರೆ. ಅದಕ್ಕೆ ವರ್ಗ ಸಭೆ ಅಂತ ಹೇಳ್ತಾರೆ. ಅದೇನಷ್ಟು ಸಾಮಾನ್ಯವಾಗಿ ನಡೆಯೋದಲ್ಲ, ಕೆಲವು ಕಂಪನಿಗಳಲ್ಲಿ ಹಾಗೆ ಇರುತ್ತೆ. ನಾವು ಮುಖ್ಯವಾಗಿ ಇದನ್ನು ಚರ್ಚಿಸ್ಬೇಕು ಅಂದ್ರೆ ವಾರ್ಷಿಕ ಸಾಮಾನ್ಯ ಸಭೆ ಮತ್ತು ವಿಶೇಷ ಸಾಮಾನ್ಯ ಸಭೆ ಬಗ್ಗೆ ತಿಳ್ಕೋಬೇಕು. ಇವು ಮೂರು ನಾವು ಈಗ ಡಿಸ್ಕಷನ್ ಮಾಡಿದ್ದು ಷೇರುದಾರರ ಸಭೆ ಆಯ್ತು. ಇನ್ನು ಕಂಪನಿಯ ಆಡಳಿತವನ್ನ ಸುಲಲಿತವಾಗಿ ನಡೆಸ್ಕೊಂಡು ಹೋಗೋದಿಕ್ಕಾಗಿ ಎಲ್ಲಾ ಷೇರುದಾರರು ಯಾವಾಗ್ಲೂ ನಾವು ಇರೋಕ್ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ತಮ್ಮ ಪ್ರತಿನಿಧಿಗಳನ್ನು ನೇಮಿಸಿರ್ತಾರೆ. ಅವರಿಗೆ ನಿರ್ದೇಶಕರು ಅಂತಾರೆ. ಈ ನಿರ್ದೇಶಕರ ಸಭೆಗಳು ಬಹಳ ಮುಖ್ಯ. ಈ ನಿರ್ದೇಶಕರು ತಮ್ಮ ತಮ್ಮ ನಿರ್ದೇಶಕರ ಸಭೆಗಳನ್ನ ಕರ್ಕೋಬೇಕಾಗತ್ತೆ. ಅದಕ್ಕೆ ಬೋರ್ಡ್ ಮೀಟಿಂಗ್ ಅಂತ ಕರೀತಾರೆ, ನಿರ್ದೇಶಕ ಮಂಡಳಿ ಸಭೆ ಅಂತ ಹೇಳಿ. ಇನ್ನೊಂದು ಸಮಿತಿ, ಅಂದ್ರೆ ಕೆಲವು ನಿರ್ದೇಶಕರನ್ನ 2-3 ಜನರನ್ನ ಸೇರಿ ಏನಾದ್ರೂ ಕಮಿಟಿ ಅಥವಾ ಸಮಿತಿ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟ ವಿಷಯವನ್ನ ಡಿಸ್ಕಷನ್ ಮಾಡ್ಲಿಕ್ಕೆ ಅವರಷ್ಟೇ ಸಭೆ ಸೇರ್ಕೋಬೇಕಾಗತ್ತಲ್ಲ, ಅದು ಕಮಿಟಿ ಮೀಟಿಂಗ್ ಅಥವಾ ಸಮಿತಿ ಸಭೆಗಳು ಅಂತ ಕರೆಸ್ಕೊಳ್ಳುತ್ತವೆ. ಇನ್ನು ಸಾಲದಾತರು, ಕಂಪನಿಗೆ ಸಾಲ ಕೊಟ್ಟವರು, ಕಂಪನಿಗೆ ಹಣಕಾಸು ನೀಡಿದವರು, ಅವರು ಕ್ರೆಡಿಟರ್ಸ್ ಅಂತ ನಾವು ಕರಿತೇವೆ. ಅವರ ಸಭೆಗಳು ಕೂಡ ನಡೀತಾವೆ. ಅವರು ಉದಾಹರಣೆಗೆ ಕಂಪನಿಯ ಡಿಬೆಂಚರ್ ಹೋಲ್ಡರ್ಸ್ ಇದಾರಲ್ಲ, ಅವ್ರ ಕಂಪನಿಗೆ ಸಾಲ ಕೊಟ್ಟವರು, ಅವ್ರ ಸಭೆನೂ ಪ್ರತ್ಯೇಕವಾಗಿ ನಾವು ಕರಿಬಹುದು. ಅವರ ಸಭೆ ನಡೆದಾಗ ಅದಕ್ಕೆ ಸಾಲದಾತರ ಸಭೆ ಅಂತ ಕರೀತಾರೆ. ಈಗ ನಾವು ಒಂದೊಂದೇ ನೋಡೋಣ. ವಾರ್ಷಿಕ ಸಾಮಾನ್ಯ ಸಭೆ, ಇದು ಕಂಪನಿ ಕಾನೂನಿನ ಸೆಕ್ಷನ್ 96 ಪ್ರಕಾರ ಕರೆಯುವಂತದ್ದು. ಪ್ರತಿಯೊಂದು ಕಂಪನಿ ಪ್ರತಿ ವರ್ಷ ಆನ್ಯುವಲ್ ಜನರಲ್ ಮೀಟಿಂಗು ಅಥವಾ ವಾರ್ಷಿಕ ಸಾಮಾನ್ಯ ಸಭೆ ಮಾಡ್ಲೇಬೇಕು. ಇದು ಕಂಪಲ್ಸರಿ, ಇದು ಮ್ಯಾಂಡೇಟರಿ, ಇದು ಕಡ್ಡಾಯ, ನಡೆಸಲೇಬೇಕಾದ ಸಭೆ. ಮೊದಲ AGM ಅಂದ್ರೆ ಕಂಪನಿ ಶುರುವಾದ ಕೂಡ್ಲೆ ಅಥವಾ ರಿಜಿಸ್ಟ್ರೇಷನ್ ಆದ ಕೂಡ್ಲೆ, ಕಂಪನಿ ತನ್ನ ಕಾರ್ಯವೈಖರಿ ಶುರು ಮಾಡಿದ ತಕ್ಷಣ ಮೊದಲ AGM ಅನ್ನ ಕರೀತದಲ್ಲ, ಅದು ಮೊದಲ ಹಣಕಾಸು ವರ್ಷದ ಅಂತ್ಯದಿಂದ, ಅಂದ್ರೆ 1 ವರ್ಷ ಕಂಪ್ಲೀಟ್ ಆದ್ಮೇಲೆ ನಡೆಯುವುದು. ಕಂಪನಿ ಶುರುವಾಗಿ 1 ವರ್ಷ ಮುಗಿಬೇಕು, ಅದಾದ್ಮೇಲೆ 9 ತಿಂಗಳೊಳಗೆ ಮೊದಲನೇ AGM ಅನ್ನ ಕರಿಬೇಕು. ಆಮೇಲೆ ಪ್ರತಿ ವರ್ಷ ಕಂಪ್ಲೀಟ್ ಆದ್ಮೇಲೆ 6 ತಿಂಗಳೊಳಗೆ ಕಂಪನಿಯು ತನ್ನ AGM ಅನ್ನ ಕರಿಬೇಕಾಗತ್ತೆ. 2 AGM ಗಳ ನಡುವೆ ಅಂತರ ಅಥವಾ ಗ್ಯಾಪು 15 ತಿಂಗಳ, ಅಂದ್ರೆ 12 ತಿಂಗಳಕ್ಕೆ 1 ವರ್ಷ, ಮ್ಯಾಲ ಮತ್ತೆ 3 ತಿಂಗಳು ಆಗಬಾರದು. ಅಂದ್ರೆ 1 ವರ್ಷ ಆಗ್ಬಿಡದ್ಲೆ ಮತ್ತೆ ನೆಕ್ಸ್ಟ್ ಮೀಟಿಂಗ್ ಅನ್ನ ಕರಿಬೇಕು. ಹಾಗಾದ್ರೆ ಈ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಏನೇನು ವಿಚಾರಗಳು ಡಿಸ್ಕಷನ್ ಮಾಡ್ತಾರೆ, ಆ ಮೀಟಿಂಗ್ ಅಲ್ಲಿ ಏನೇನ್ ನಡೀತಾವೆ, ವ್ಯವಹಾರಗಳು, ಬಿಸಿನೆಸ್ ಏನೇನ್ ನಡೀತಾವೆ ಅಂತಂದ್ರೆ, ಒಂದು ಲೆಕ್ಕಪತ್ರಗಳ ಅಂಗೀಕಾರ ಅಂದ್ರೆ ಏನು, ಕಂಪನಿಯ ಲೆಕ್ಕಪತ್ರಗಳು, ಅಕೌಂಟ್ಸ್ ಮೇಂಟೈನ್ ಮಾಡಿರ್ತಾರೆ, ವರ್ಷಕ್ಕೊಂದ್ಸಲ ಅದನ್ನ ಕ್ಲೋಸ್ ಮಾಡ್ತಾರೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು, ಬ್ಯಾಲೆನ್ಸ್ ಶೀಟ್ ಅದನ್ನೆಲ್ಲ ತಯಾರು ಮಾಡ್ತಾರೆ. ಇವುಗಳನ್ನ ನಮ್ಮ ವಾರ್ಷಿಕ ಲೆಕ್ಕಗಳು ಅಂತ ಕರಿತೇವಿ. ಇದನ್ನ ಎಲ್ಲಾ ಸದಸ್ಯರ ಎದುರಿಗಿಟ್ಟು ಡಿಸ್ಕಷನ್ ಮಾಡಿ ಹೀಗಿದೆ ನಮ್ಮ ಪರಿಸ್ಥಿತಿ ಅನ್ನೋದನ್ನ ತಿಳಿಸಿ ಅವರೆಲ್ಲರ ಗಮನಕ್ಕೆ ತಂದು ಅವರ ಒಪ್ಪಿಗೆಯನ್ನ ಪಡಿಬೇಕು. ಅವರೆಲ್ಲರೂ ಅದಕ್ಕೆ ಅನುಮೋದನೆ ಕೊಡ್ಬೇಕು. ತಮ್ದೇನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೋಬೇಕು. ಇದನ್ನ ನಾವು ಮೊದಲ ವ್ಯವಹಾರ, ಇದು ಅರ್ಜೆಂಟು ಮಾಡ್ಲೇಬೇಕಾದದ್ದು, ಪ್ರತಿ ಜನರಲ್ ಮೀಟಿಂಗ್ ಅಲ್ಲಿ ಮಾಡುವಂತದ್ದು. ಇದಾದ್ಮೇಲೆ ಲಾಭಾಂಶ ಘೋಷಣೆ ಅಂದ್ರೆ ಡಿವಿಡೆಂಡ್ ಡಿಕ್ಲೇರ್ ಮಾಡಬೇಕು. ಪ್ರತಿ ಕಂಪ್ನಿ ಪ್ರತಿ ವರ್ಷ ತನ್ನ ಲಾಭದಲ್ಲಿ ಎಲ್ಲಾ ಖರ್ಚನ್ನು ಕಳೆದ ನಂತರ ಅದನ್ನ ತನ್ನ ಷೇರುದಾರರಿಗೆ ಹಂಚಿಕೆ ಮಾಡುತ್ತೆ. ಅದಕ್ಕೆ ಡಿವಿಡೆಂಡ್ ಅಂತ ಕರಿತೇವಿ.
ಕನ್ನಡದಲ್ಲಿ ಅದಕ್ಕೆ ಲಾಭಾಂಶ ಅಂತ ಕೂಡ ಹೇಳ್ತಾರೆ. ಈ ಲಾಭಾಂಶವನ್ನ ಈ ಒಂದು ಜನರಲ್ ಮೀಟಿಂಗ್ ದಲ್ಲಿನೇ ಡಿಸೈಡ್ ಮಾಡಿ ಘೋಷಣೆ ಮಾಡ್ತಾರೆ. ಆಮೇಲೆ ಪ್ರತಿ ವರ್ಷ ನಾವು ಆಡಿಟರ್ ಅನ್ನ ಕಂಪಲ್ಸರಿಲಿ ನೇಮಕ ಮಾಡ್ಬೇಕು. ಅಂದ್ರೆ ಪ್ರತಿ ವರ್ಷ ಹೊಸದಾಗಿ ಆಡಿಟರ್ ನೇಮಕ ಆಗ್ಬೇಕು. ಬೇಕಾದ್ರೆ ನೀವು ಅದೇ ಆಡಿಟರ್ನ ಕಂಟಿನ್ಯೂ ಮಾಡ್ಬೋದು. ಅದೇ ಆಡಿಟರ್ನ ನೀವು ಒಂದಲ್ಲ 10 ವರ್ಷ 20 ವರ್ಷನೂ ಕಂಟಿನ್ಯೂ ಮಾಡ್ಬೋದು. ಆದರೆ ಪ್ರತಿ ವರ್ಷ ಅವನನ್ನ ಹೊಸತಾಗಿಯೇ ನೇಮಕ ಮಾಡ್ಬೇಕು, ಮರು ನೇಮಕ ಮಾಡ್ಬೇಕು, ಪುನರ್ ನೇಮಕ ಮಾಡ್ಬೇಕು. ಹಾಗಾಗಿ ಮೀಟಿಂಗ್ ನಲ್ಲಿ ಆ ವಿಚಾರವನ್ನು ತಂದು ನಮ್ಮ ಆಡಿಟರ್ನ ನಾವು ಮುಂದುವರಿಸೋಣ, ಎಲ್ಲರ ಅನುಮತಿಯಿಂದ ಎಲ್ಲರ ಅನುಮೋದನೆ ಪಡ್ಕೊಂಡು ನಾವು ಅವನನ್ನ ಅಪಾಯಿಂಟ್ ಮಾಡೋಣ ಅಂತ ಆಗ್ಬೇಕು. ಒಟ್ಟಿನಲ್ಲಿ ಆಡಿಟರ್ ನೇಮಕಾತಿ ಪ್ರತಿ ವರ್ಷ ನಡಿಬೇಕು. ಹಾಗೆ ನಿರ್ದೇಶಕರು ಸರದಿ ಪ್ರಕಾರ ಅವರಿಗೆ 2 ವರ್ಷ 3 ವರ್ಷ ಹೀಗೆ ನಾವು ನಮ್ಮ ಆರ್ಟಿಕಲ್ಸ್ ಅಲ್ಲಿ ಅವರಿಗೆ ಅವಧಿಯನ್ನ ಮೆನ್ಷನ್ ಮಾಡ್ಕೊಂಡಿರ್ತೇವೆ, ಎಷ್ಟು ಅವಧಿಯವರೆಗೆ ಅವರು ನಿರ್ದೇಶಕರು ಅಂತ. ಆ ಅವಧಿ ಮುಗಿತಿದ್ದಂಗೆ ಪ್ರತಿ ವರ್ಷ ಕೆಲವು ನಿರ್ದೇಶಕರುಗಳು ರಿಟೈರ್ಡ್ ಆಗ್ತಾ ಹೋಗ್ತಾರೆ, ಅಂದ್ರೆ ನಿವೃತ್ತಿ ಹೊಂದುತ್ತಾರೆ. ನಿವೃತ್ತಿ ಹೊಂದಿದಲ್ಲಿ ಅವರನ್ನೇ ಬರು ನೇಮಕಾತಿನೂ ಮಾಡ್ಬೋದು, ಪುನರ್ ನೇಮಕಾತಿ ಮಾಡ್ಬೋದು, ಇಲ್ಲ ಅಂದ್ರೆ ಹೊಸಬ್ರನ್ನ ನೇಮಿಸಬಹುದು. ಒಟ್ಟಿನಲ್ಲಿ ನಿರ್ದೇಶಕರ ನಿವೃತ್ತಿ ಮತ್ತು ನೇಮಕಾತಿ ಪ್ರತಿ ಜನರಲ್ ಮೀಟಿಂಗ್ ಅಲ್ಲಿ ನಡೆಯುವ ಪ್ರಕ್ರಿಯೆ ಆಗಿದೆ. ಹಾಗಾದ್ರೆ ಈ ಅಸಾಮಾನ್ಯ ಸಾಮಾನ್ಯ ಸಭೆ ಅಂತ ಏನು ಕರಿತೀವಿ, ಇದು ಏನಪ್ಪಾ, ಇದರ ಅರ್ಥ ಏನು ಅಂತಂದ್ರೆ ಇದಕ್ಕಿರುವ ಹೆಸರು ವಿಶೇಷ ಸಾಮಾನ್ಯ ಸಭೆ ಅಂತ ಕೂಡ ಇದೆ. ಇದರ ಅರ್ಥ ಇದು ತುರ್ತು ಅಥವಾ ವಿಶೇಷ ವಿಷಯಗಳನ್ನ ಚರ್ಚಿಸಲಿಕ್ಕಾಗಿ ನಡೆಸಲಾಗುತ್ತದೆ. ಯಾರ್ ಕರಿಬಹುದು? ಇಒಜಿಎಂ ಅಂತವೆ, ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್. ಇದನ್ನ ಯಾರು ಕರಿಬಹುದು ಅಂದ್ರೆ ನಿರ್ದೇಶಕರು ಕರಿಬಹುದು, ಅಥವಾ ಮೆಂಬರ್ಸ್ ಅಥವಾ ಶೇರ್ ಹೋಲ್ಡರ್ಸ್ ಕೂಡ ರಿಕ್ವೆಸ್ಟ್ ಮೇಲೆ ತಮಗೆ ಈ ಒಂದು ಅವಶ್ಯಕತೆ ಇದೆ, ಅರ್ಜೆಂಟ್ ಮ್ಯಾಟರ್ ಇದೆ, ಎಲ್ಲರ ಒಂದು ಗಮನಕ್ಕೆ ತರಬೇಕಾಗಿದೆ, ಡಿಸ್ಕಷನ್ ಮಾಡಬೇಕಾಗಿದೆ, ಡಿಸಿಷನ್ ತಗೋಬೇಕಾಗಿದೆ ಅಂತ ಅವರು ರಿಕ್ವಿಸಿಷನ್ ಕೊಟ್ಟು ವಿನಂತಿಯನ್ನ ಮಾಡಿಕೊಂಡು ಅದರ ಪ್ರಕಾರ ಈ ಒಂದು ವಿಶೇಷ ಸಾಧಾರಣ ಸಭೆಯನ್ನು ಕರೆಯಬಹುದು. ಈಗ ವಾರ್ಷಿಕ ಸಾಮಾನ್ಯ ಸಭೆ ಅಂದ್ರೂ ತಿಳ್ಕೊಂಡ್ವಿ, ವಿಶೇಷ ಸಾಮಾನ್ಯ ಸಭೆ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಿದ್ದಾರೆ, ನಮ್ಮ ನಿರ್ದೇಶಕರು, ಅವರ ಸಭೆಯನ್ನ ಹೇಗೆ ಮಾಡಬೇಕು ಅನ್ನುವ ನಿಯಮಗಳು ಕಾನೂನಿನ ಸೆಕ್ಷನ್ 173 ಕೊಟ್ಟಿದ್ದಾರೆ. ಅದರ ಪ್ರಕಾರ ನಿರ್ದೇಶಕ ಮಂಡಳಿ ಸಭೆ ಏನಿದೆಯಲ್ಲ, ಇದು ಪ್ರತಿ ಕಂಪನಿ ವರ್ಷಕ್ಕೆ ಕನಿಷ್ಠ ಮಿನಿಮಮ್ 4 ಸಭೆ ನಡೆಸ್ಬೇಕು. ಅಂದ್ರೆ 3 ತಿಂಗಳಿಗೊಮ್ಮೆ ಸಭೆ ಸೇರ್ಬೇಕಾಗತ್ತೆ. 2 ಸಭೆಗಳ ನಡುವಿನ ಅಂತರ 120 ದಿನ, ಅಂದ್ರೆ 4 ತಿಂಗಳಕ್ಕಿಂತ ಹೆಚ್ಚಿಗೆ ಆಗ್ಲೇಬಾರ್ದು. 3 ತಿಂಗಳ ಆಗ್ತಿದ್ದಂಗೆ ಸಭೆ ಕರಿಬೇಕು. 3-3.5 ತಿಂಗಳೊಳಗೆ ಇನ್ನೊಂದ್ ಸಭೆ ನಡೆದು ಬಿಡ್ಬೇಕು. 4 ತಿಂಗಳ ಗ್ಯಾಪ್ ಆಯ್ತಪ್ಪ ಅಂತಂದ್ರೆ ಅದು ಅಫೆನ್ಸ್ ಆಗತ್ತೆ. ನಿರ್ದೇಶಕರ ಸಭೆ ಯಾಕೆ ಕರೀತಾರೆ, ಅದರ ಉದ್ದೇಶ ಏನು ಅಂದ್ರೆ ನೀತಿ ನಿರ್ಧಾರ, ಪಾಲಿಸಿ ಮ್ಯಾಟರ್ಸ್, ಕಂಪನಿಯ ಪಾಲಿಸಿಗಳನ್ನ ಒಂದು ತಯಾರು ಮಾಡ್ತಾರೆ. ಹಣಕಾಸು ನಿರ್ಧಾರಗಳನ್ನ ತಗೋಬೇಕಾಗತ್ತೆ. ನಿರ್ದೇಶಕರು ಮಾತಾಡ್ತಾರೆ, ಚರ್ಚಿಸ್ತಾರೆ. ಆಡಳಿತಾತ್ಮಕ ಅಡ್ಮಿನಿಸ್ಟ್ರೇಟಿವ್ ಟಾಪಿಕ್ಸ್ ಅಂತ ನಾವೇನ್ ಹೇಳ್ತೇವಲ್ಲ, ಆ ತರದ ವಿಚಾರಗಳು ಏನು ಎತ್ತ ಆ ಒಂದು ಕಂಪನಿಯ ಕುರಿತಾಗಿ ಅದರಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಾರೆ. ಯಾರು? ಅವರು ಡೈರೆಕ್ಟರ್ಸ್. ಅವರು ಈ ವಿಚಾರಗಳನ್ನು ಇಟ್ಕೊಂಡು ಸಭೆ ನಡೆಸಬೇಕು. ಈ ಕಂಪನಿ ಸಭೆಗಳು ಒಟ್ಟಾರೆಯಾಗಿ ಅಂದ್ರೆ ಶೇರ್ ಹೋಲ್ಡರ್ಸ್ ಇರ್ಬೋದು ಅಥವಾ ಡೈರೆಕ್ಟರ್ಸ್ ಇರ್ಬೋದು. ಈ ಕಂಪನಿ ಸಭೆ ಇದೆಯಲ್ಲ, ಇದ್ರ ಮಹತ್ವ ಏನು ಅಂದ್ರೆ ಪ್ರಜಾಪ್ರಭುತ್ವದ ನಿರ್ಧಾರ ಪ್ರಕ್ರಿಯೆ. ಯಾವಾಗ್ಲೂ ಪ್ರಜಾಪ್ರಭುತ್ವ ಏನ್ ಹೇಳುತ್ತಂದ್ರೆ ಎಲ್ರಿಗೂ ಮಾತಾಡಕ್ ಅವಕಾಶ ಕೊಡಿ, ಎಲ್ಲರ ವಿಚಾರಗಳಿಗೆ ಅವಕಾಶ ಕೊಡಿ, ಎಲ್ಲರ ಧ್ವನಿಗೆ ಮಹತ್ವ ಕೊಡಿ ಅಂತ. ಹಾಗೆ ಎಲ್ರೂ ಸೇರಿ ಮೀಟಿಂಗ್ ಮಾಡಿದಾಗ ಎಲ್ರೂ ತಮ್ಮ ಅಭಿಪ್ರಾಯಗಳನ್ನ ಹೇಳ್ಕೋಬಹುದು, ಚರ್ಚೆಯಲ್ಲಿ ಪಾಲ್ಗೊಳ್ಳಬಹುದು, ನಿಮಗೆ ಒಪ್ಪಿಗೆ ಇದೆ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಬಹುದು. ಷೇರುದಾರರ ಭಾಗವಹಿಸುವಿಕೆಯಿಂದ ಏನಾಗುತ್ತೆ, ಷೇರುದಾರರಲ್ಲಿ ಹಣ ಹೂಡಿಕೆ ಮಾಡಿರ್ತಾರಲ್ಲ, ಷೇರು ಖರೀದಿ ಮಾಡಿರ್ತಾರೆ, ಸೊ ಅವರಿಗೂ ಕೂಡ ಕಂಪನಿ ಬಗ್ಗೆ ಮಾಹಿತಿ ಸಿಗುತ್ತೆ. ಇನ್ನು ಡಿಸಿಷನ್ಸ್ ಏನ್ ತಗೋತೇವಿ ಅದು ಯಾವಾಗ್ಲೂ ಹೆಚ್ಚಿಗೆ ಜನ ಸೇರಿ ತಗೊಂಡಾಗ ಅದು ಒಂದು ಲೀಗಲ್, ಕಾನೂನುಬದ್ಧ ಅಂತ ಅನಿಸ್ಕೊಳ್ಳುತ್ತೆ. ಪಾರದರ್ಶಕತೆ ಅಂದ್ರೆ ಎಲ್ಲ ವಿಷಯಗಳು ಎಲ್ಲರಿಗೂ ಗೊತ್ತಾಗುವುದೇ ಪಾರದರ್ಶಕತೆ. ಏನ್ ನಡೀತಿದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು, ಬ್ಯಾಲೆನ್ಸ್ ಶೀಟು, ಅಸೆಟ್ಸು, ಲಯಬಿಲಿಟಿ, ಕಂಪನಿಯ ಸಾಲ, ಕಂಪನಿಯ ಲಾಭ, ಕಂಪನಿಯ ಹೂಡಿಕೆ, ಇದ್ರ ಬಗ್ಗೆ ಎಲ್ರಿಗೂ ಗೊತ್ತಾಗೋದೇ ಪಾರದರ್ಶಕತೆ. ಇನ್ನು
ಸದಸ್ಯರ ನಡುವಿನ ಸಂವಹನ, ಒಬ್ರಿಗೊಬ್ರಿಗೆ ಮಾತಾಡ್ಕೊಳ್ಳೋದು, ಒಬ್ರದೊಬ್ರ ಪರಿಚಯ ಆಗೋದು, ಒಬ್ರದೊಬ್ರಿಗೆ ಸ್ವಭಾವ ಅರ್ಥ ಆಗೋದು, ಒಬ್ರದೊಬ್ರ ಮನೋಧರ್ಮ ಗೊತ್ತಾಗೋದು, ಇದರಿಂದ ಅವ್ರಿಗೊಬ್ರಿಗೊಬ್ರಿಗೆ ಸಂವಹನ, ಮಾತು ಕತೆ ವ್ಯವಹಾರಗಳನ್ನ ನಡೆಸಬಹುದು. ಇದನ್ನು ನಾವು ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದು ಒಂದು ಉದ್ದೇಶ. ಪರಿಣಾಮಕಾರಿ ಆಡಳಿತ, ಇದರಿಂದ ಇಫೆಕ್ಟಿವ್ಲಿ ನಾವು ಕಂಪನಿನ ನಡೆಸ್ಕೊಂಡು ಹೋಗ್ಬೋದು ಅಂತ. ಇನ್ನು ಕಂಪನಿ ಸಭೆ ಮಾನ್ಯವಾಗಲು ಅಂದ್ರೆ ಅದನ್ನ ನಾವು ಕಂಪನಿ ಸಭೆ ವ್ಯಾಲಿಡ್ ಅಂತ ಕರಿಬೇಕು. ಅಂದ್ರೆ ಇದರಲ್ಲಿ ಏನೆಲ್ಲ ಇರಬೇಕು? ಒಂದನೇದಾಗಿ ಸರಿಯಾದ ಅಧಿಕಾರ, ಪ್ರಾಧಿಕಾರ ಅಂತ ನಾವು ಹೇಳ್ಬೋದು. ಅಥಾರಿಟಿ, ಪ್ರಾಪರ್ ಅಥಾರಿಟಿ ಟು ಕನ್ವೆನ್ ಅಂತ ಕರೀತೇವೆ. ಅಂದ್ರೆ ಕಂಪನಿ ಸಭೆಯನ್ನು ಕರೆದವರು ಯಾರು? ಯಾರು ಕರೆದ್ರಪ್ಪ? ಡೈರೆಕ್ಟರ್ಸ್ ಕರೆದ್ರ, ಅಥವಾ ಕಂಪನಿಯ ಷೇರುದಾರರು ಕರೆದ್ರ, ಅಥವಾ ಕಂಪನಿ ಲಾ ಬೋರ್ಡ್ ಕರೀತಾ, ಅಥವಾ ಗವರ್ಮೆಂಟ್ ಕರೀತಾ? ಯಾರು ಅಂತ ಒಂದು ಪ್ರಾಪರ್ ಪರ್ಸನ್ಸ್ ಕರಿಬೇಕು. ಕಂಪನಿಗೆ ಸಂಬಂಧ ಪಡದೇ ಇರುವವರು ಕಂಪನಿ ಮೀಟಿಂಗ್ ಅನ್ನ ಕರೆಯಕ್ಕೆ ಬರೋದಿಲ್ಲ. ಅವ್ರು ಕರೆದ್ರೆ ಅದು ವ್ಯಾಲಿಡ್ ಆಗೋದಿಲ್ಲ. ಆಮೇಲೆ ಸರಿಯಾದ ನೋಟಿಸ್ ಕೊಡ್ಬೇಕು. ಅದು ಹೇಗಿರುತ್ತೆ, ನೋಟಿಸ್ ಒಳಗಡೆ ಏನೆಲ್ಲ ಇರುತ್ತೆ ಅದನ್ನ ನೋಡೋಣ. ಕೋರಮ್ ಅಂದ್ರೆ ಮಿನಿಮಮ್, ಕನಿಷ್ಠ ಹಾಜರಾತಿ ಅಂತ ನಾವು ಕರಿತೇವೆ ಕನ್ನಡದಲ್ಲಿ. ಕೋರಮ್ ಅಂದ್ರೆ ಕನಿಷ್ಠ ಹಾಜರಾತಿ. ಒಂದು ಸಭೆ ಅಂದಾಗ ಅದು ಎಷ್ಟು ಮಿನಿಮಮ್ ಜನ ಇರಬೇಕು ಅಷ್ಟು ಇರ್ಬೇಕು, ಅದಕ್ಕೆ ಕೋರಮ್ ಅಂತ ಹೇಳ್ತಾರೆ. ಕಂಪನಿಯ ಮೀಟಿಂಗ್ಗಳು ನಡೆದಾಗ ಅದಕ್ಕೊಬ್ನು ಪ್ರೆಸಿಡೆಂಟ್ ಇರ್ಬೇಕು, ಒಬ್ನು ಚೇರ್ಮನ್ ಇರ್ಬೇಕು, ಒಬ್ನು ಸಭಾಧ್ಯಕ್ಷನಿದ್ದು ಅದನ್ನ ನಡೆಸ್ಕೊಂಡು ಹೋಗ್ಬೇಕು. ಸಭಾಪತಿ, ಸಭಾಧ್ಯಕ್ಷ ಇರ್ಬೇಕು. ಕಾನೂನುಬದ್ಧ ಕಾರ್ಯಸೂಚಿ ಅಂತಂದ್ರೆ ಅಜೆಂಡಾ ಇರ್ಬೇಕು. ಏನ್ ಡಿಸ್ಕಷನ್ ಮಾಡ್ತೇವೆ, ಏನಿಲ್ಲ, ಯಾವ ಮ್ಯಾಟರ್ ಅನ್ನ ಮಾತಾಡ್ತೇವೆ ಅಂತ ಮೊದ್ಲೇ ಅದರಲ್ಲಿ ತಿಳಿಸಿರ್ಬೇಕು. ಮತ್ತೆ ಸರಿಯಾದ ಮತದಾನ ಪ್ರಕ್ರಿಯೆ ಅಂದ್ರೆ ನಾವು ಡಿಸ್ಕಷನ್ ಮಾಡಿದ್ಮೇಲೆ ವೋಟಿಂಗ್ ಹಾಕ್ಬೇಕು. ವೋಟಿಂಗ್ ಹಾಕಿದಾಗ ಅದು ಯಾವ್ದಾದ್ರು ಒಂದು ಮೆಥಡ್ ಅನ್ನ ಫಾಲೋ ಮಾಡಿ ನಾವು ಅದ್ರ ಪರ ಅಥವಾ ವಿರೋಧ ಇದೇವೆ ಅನ್ನೋದನ್ನ ವ್ಯಕ್ತಪಡಿಸೋದು, ದಟ್ ಈಸ್ ಮತದಾನ ಅಂತ ಕರೀತಾರೆ. ಇವೆಲ್ಲ ಸರಿಯಾಗಿದ್ದಾಗ ಮಾತ್ರ ಅದನ್ನ ಕಂಪನಿ ಸಭೆ ವ್ಯಾಲಿಡ್ ಅಂತ ಕರಿತೇವೆ. ಮಿನಿಟ್ಸ್ ಅಂದ್ರೆ ಕಂಪನಿ ಆಗು ಹೋಗುಗಳನ್ನ ಅದರಲ್ಲಿ ದಾಖಲಿಸ್ತಾ ಹೋಗೋದು. ಈಗ ಒಂದೊಂದೇ ನೋಡೋಣ. ಕಂಪನಿ ಸಭೆಯ ನೋಟಿಸು ಅಂದ್ರೆ ಸೆಕ್ಷನ್ 101 ಪ್ರಕಾರ ಇದನ್ನ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸಭೆ ಇದೆಯಲ್ಲ, ಇದ್ರ ಬಗ್ಗೆ ಸದಸ್ಯರಿಗೆ ಮಾಹಿತಿ ನೀಡುವ ಅಧಿಕೃತ ದಾಖಲೆಗೆ ನೋಟಿಸ್. ನೋಟಿಸ್ ಅಂದ್ರೆ ಏನು? ಸಭೆಯ ಕುರಿತು ಸದಸ್ಯರಿಗೆ ಮಾಹಿತಿ ನೀಡುವ ಅಧಿಕೃತ ದಾಖಲೆ. ಇದನ್ನ ಕನಿಷ್ಠ 21 ದಿನಗಳಕ್ಕಿಂತ ಮುಂಚೆ ಒಂದು ಸ್ಪಷ್ಟವಾದ ನೋಟಿಸು ಕೊಡಬೇಕು. ನಾವು ಮೀಟಿಂಗ್ ಇದೆ ಅಂತ 21 ದಿನ ಮುಂಚಿತವಾಗಿ ನಮ್ಮ ಷೇರುದಾರರಿಗೆ ನಾವು ನೋಟಿಸ್ ಕೊಡ್ಬೇಕು. ನೋಟಿಸ್ ಕೊಡ್ಲಿಕ್ಕೆ 2 ವಿಧಗಳನ್ನ ನಾವು ಹೇಳ್ತೇವೆ. ಒಂದು ಲಿಖಿತ ರೂಪದಲ್ಲಿ, ಅಂದ್ರೆ ಟೈಪ್ ಮಾಡಿದ್ದು ಅಥವಾ ಡಿಜಿಟಲ್ ರೂಪದಲ್ಲಿ ಏನು ಪ್ರಿಂಟ್ ಔಟ್ ತೆಗೆದಿರ್ತೇವೆ ಆ ನೋಟಿಸ್ ಅನ್ನ ಎಲ್ರಿಗೂ ಪೋಸ್ಟ್ ಮಾಡಬಹುದು, ಅದು ಲಿಖಿತ ರೂಪದಲ್ಲಿ ಇರ್ತೈತಿ. ಇಲ್ಲ ಎಲೆಕ್ಟ್ರಾನಿಕ್ ವಿಧಾನದಲ್ಲಿ ಅಂತಂದ್ರೆ ಅವ್ರಿಗೆ ಇಮೇಲ್ ಮಾಡ್ಬೋದು, ಅವ್ರಿಗೆ ವಾಟ್ಸಪ್ ಮೆಸೇಜ್ ಕಳಿಸ್ಬೋದು. ಹೀಗೆ ಅಲ್ಲಿ ನಾವು ನೋಟಿಸ್ ಅನ್ನ ಕೊಟ್ಟು ಅವ್ರಿಗೆ ವಿಷಯ ಮನದಟ್ಟು ಮಾಡಿಸ್ಬೇಕು. ಹಾಗಾದ್ರೆ ನೋಟಿಸ್ ಅಲ್ಲಿ ಏನೆಲ್ಲ ಇರ್ಬೇಕು ಅಂದ್ರೆ, ಮೊಟ್ಟ ಮೊದಲು ಯಾವತ್ತು ನಡೀತಾ ಇದೆ ನಮ್ಮ ಸಭೆ, ಡೇಟ್ ಇರ್ಬೇಕು. ಅದಾದ್ಮೇಲೆ ಸಭೆ ಎಷ್ಟು ಗಂಟೆಗಿದೆ, ಬೆಳಗ್ಗೆನೋ ಸಂಜೆನೋ ಮಧ್ಯಾಹ್ನನೋ, ಯಾವಾಗಿದೆ ಸಭೆ, ಒಂದು ಸಮಯವನ್ನ ತಿಳಿಸ್ಬೇಕು. ಯಾವ ಜಾಗದಲ್ಲಿ ಸಭೆ ನಡೀತಾ ಇದೆ ಅನ್ನುವ ಸ್ಥಳವನ್ನು ಕೂಡ ನೋಟಿಸ್ನಲ್ಲಿ ಇಡಬೇಕಾಗತ್ತೆ. ಹಾಗೆ ಕಾರ್ಯಸೂಚಿ ಅಂದ್ರೆ ಅಜೆಂಡಾ, ಏನ್ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಮೊದಲು ಯಾವುದು, ಆಮೇಲೆ ಯಾವುದು, ಆಮೇಲೆ ಯಾವುದು ಅಂತ ಒಂದು ಅನುಕ್ರಮಣಿಕೆಯೊಳಗ 1 2 3 4 ಅಂತ ಇಟ್ಕೊಂಡು ಏನ್ ಚರ್ಚೆ ಮಾಡ್ತೇವೆ ಅದನ್ನ ನಾವು ಲಿಸ್ಟ್ ಮಾಡಿ ನೋಟಿಸ್ ಒಳಗೇನೆ ಅದನ್ನ ಇಟ್ಟು ಕಳಿಸ್ಬೇಕು. ಅಂದ್ರೆ ಸಭೆ ಯಾಕೆ ಕರೀತಿದ್ದಾರೆ, ಯಾರು ಕರೀತಿದ್ದಾರೆ, ಎಲ್ಲಿ, ಯಾವಾಗ, ಎಷ್ಟು ಗಂಟೆಗೆ, ಮತ್ತು ಅಲ್ಲಿ ಏನ್ ಡಿಸ್ಕಸ್ ಮಾಡ್ತಾರೆ ಅನ್ನುವ ಸ್ಪಷ್ಟ ಅರಿವು ಎಲ್ಲಾ ಸದಸ್ಯರಿಗೂ ಮೊದ್ಲೇ ಇರ್ಬೇಕು. ಯಾಕಂದ್ರೆ ಅವ್ರು ಸುಮ್ನೆ ಸಭೆ ಅಂತ ಕೊಡೋದು, ಅಲ್ಲಿ ಬರೋದು, ಬಂದ ಮೇಲೆ ಏನೋ ವಿಷಯ ಗೊತ್ತಾಗೋದು, ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಇಲ್ಲದೆ ಇರೋದು, ಹಂಗಾದಾಗ ಅವ್ರ ಸಭೆಯಲ್ಲಿ ಪಾಲ್ಗೊಳ್ಲಿಕ್ಕೆ ಆಗೋದಿಲ್ಲ, ಚರ್ಚೆಯಲ್ಲಿ ಪಾಲ್ಗೊಳ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಏನು ಗೊತ್ತೇ ಇರೋದಿಲ್ಲ. ಹಾಗಾಗಿ ಮೊದ್ಲೇ ಎಲ್ಲಾ ವಿಷಯವನ್ನ ಅವ್ರಿಗೆ ತಿಳಿಸ್ಬಿಡೋದು. ಆಮೇಲೆ ಅವ್ರು ಅದಕ್ಕೆ ಬೇಕಾದ ಮಾಹಿತಿ ಸಂಗ್ರಹ ಮಾಡಿ ನಾವ್ ಏನ್ ಮಾತಾಡ್ಬೇಕು, ನಾವ್ ಏನ್ ಚರ್ಚಿಸ್ಬೇಕು, ನಾನು ಇದ್ರ ಪರವಾಗಿದ್ದೀನೋ ಇದ್ರ ವಿರುದ್ಧವಾಗಿದ್ದೀನೋ ಎಲ್ಲಾ ವಿಚಾರ ಮಾಡ್ಕೊಂಡು ರೆಡಿ ಆಗಿ ಸಭೆಗೆ ಬರ್ಬೇಕು ಅವ್ರು. ಅಂದ್ರೆ ಸಭೆ ವ್ಯಾಲಿಡ್ ಆಗತ್ತೆ,
ಸಭೆ ಏನಾದ್ರೂ ಅರ್ಥಪೂರ್ಣ ಆಗುತ್ತಾ, ಎಲ್ಲಾರು ಅದಕ್ಕೆ ಕಾಂಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಆಗತ್ತೆ. ದೆನ್ ಕಮ್ಸ್ ಕೋರಮ್, ಅಂದ್ರೆ ಕನಿಷ್ಠ ಹಾಜರಾತಿ. ಸೆಕ್ಷನ್ 103 ಏನಿದೆಯಲ್ಲ, ಕಂಪನಿ ಕಾಯ್ದೆಯ ಸೆಕ್ಷನ್, ಅದು ಈ ಕೋರಂ ಬಗ್ಗೆ ಹೇಳುತ್ತೆ. ಕನಿಷ್ಠ ಹಾಜರಾತಿ, ಸಭೆಯನ್ನ ಕಾನೂನುಬದ್ಧವಾಗಿ ನಡೆಸಲು ಅಗತ್ಯವಾದ ಕನಿಷ್ಠ ಸದಸ್ಯರ ಸಂಖ್ಯೆ. ಮೀಟಿಂಗ್ ನಡೆದಿದೆ ಅಂದ್ರೆ ಮಿನಿಮಮ್ ಇಷ್ಟು ಜನ ಹಾಜರಿರ್ಬೇಕು. ಎಷ್ಟು ಜನ? ಖಾಸಗಿ ಕಂಪನಿ ಆದ್ರೆ ಕನಿಷ್ಠ ಇಬ್ಬರು ವೈಯಕ್ತಿಕವಾಗಿ ಅಲ್ಲೇ ಬಂದು ಹಾಜರ್ ಇರಬೇಕು. ಇಲ್ಲಪ್ಪ, ಸಾರ್ವಜನಿಕ ಕಂಪನಿ ಇದೆ ನಮ್ದು, ಹಾಗಾದ್ರೆ ನಿಮ್ಮ ಸದಸ್ಯರ ಸಂಖ್ಯೆ 1,000ದೊಳಗೆ ಇದ್ದರೆ 5 ಮಂದಿ ಮಿನಿಮಮ್ ಇದ್ದಿರ್ಬೇಕು. ಇಲ್ಲ ನಿಮ್ದು 1,000ದಿಂದ 5,000ದವರೆಗೆ ಸದಸ್ಯರಿದಾರಪ್ಪ ಅಂದ್ರೆ 15 ಮಂದಿ ಮಿನಿಮಮ್ ಮೀಟಿಂಗಿಗೆ ಬರ್ಬೇಕು. ಇಲ್ಲ 5,000ಕ್ಕಿಂತ ಹೆಚ್ಚಿನ ಸದಸ್ಯರಿದಾರಂದ್ರ 30 ಸದಸ್ಯರು ಬಂದು ಮೀಟಿಂಗ್ ಒಳಗ ಹಾಜರಿದ್ರೆ ಕೋರಂ ಅಂತ ಕರಿತೇವಿ. ಕೋರಂ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಸಭೆಯನ್ನ ಮುಂದೂಡಬೇಕು. ಸಭೆಯನ್ನ ಮುಂದೂಡ್ಬೇಕು, ಮತ್ ಜನರನ್ನ ಕಾಯ್ಬೇಕು, ಫೋನ್ ಮಾಡ್ಬೇಕು, ಕರೆಸ್ಬೇಕು, ಅವ್ರು ಬರೋ ತರ ನೋಡ್ಕೋಬೇಕು. ಆಗ ಕೋರಂ ಆಗತ್ತೆ, ಅವಾಗ ಸಭೆಯನ್ನ ನಡೆಸ್ತೇವಿ. ಆಯ್ತು, ಕೋರಂ ವಿಷಯದಲ್ಲಿ ಕನಿಷ್ಠ ಹಾಜರಾತಿ ಅಂತ ನಾವೇನ್ ಹೇಳ್ತೇವಿ, ಅಷ್ಟು ಮಂದಿ ಬಂದಿದಾರಾ ಅಂತ ಸೆಕ್ರೆಟರಿ ಅದನ್ನ ಎಣಿಸಿ ನೋಡ್ತಾನ, ಬಂದಿದ್ದಾರೆ ಕೋರಂ ಆಗಿದೆ ಅಂತ ಬರೀತಾನ. ಅದಾದ್ಮೇಲೆ ಸಭೆ ಶುರುವಾಗತ್ತೆ. ಸಭೆ ಶುರುವಾದಾಗ ಮುಖ್ಯವಾಗಿ ಚೇರ್ಪರ್ಸನ್, ಸಭೆಗೊಬ್ಬ ಅಧ್ಯಕ್ಷ ಇರ್ಬೇಕು, ಸಭಾಪತಿ ಇರ್ಬೇಕು. ಅವನು ಸಭಾಧ್ಯಕ್ಷ ಅಥವಾ ಸಭಾಪತಿ, ಅವನು ಸಭೆಗೆ ಕಂಪಲ್ಸರಿ ಅವನು ಇರ್ಲೇಬೇಕು. ಅವನೇನ್ ಮಾಡ್ತಾನೆ? ಸಭೆಯನ್ನ ಮುನ್ನಡೆಸುತ್ತಾನೆ, ಶಿಸ್ತನ್ನ ಕಾಪಾಡುತ್ತಾನೆ, ಸಭೆಯ ಕ್ರಮಬದ್ಧ ನಿರ್ವಹಣೆಯನ್ನು ಖಚಿತಪಡಿಸುತ್ತಾನೆ, ಮತದಾನ ಮತ್ತು ಕ್ರಮ ಸಂಬಂಧಿ ವಿಚಾರಗಳನ್ನು ನಿರ್ಧರಿಸುತ್ತಾರೆ. ಇದೆಲ್ಲ ಅವರು ಸಭಾಪತಿ ಆದವರು ಮಾಡ್ತಾರೆ. ಇನ್ನು ರೆಸಲ್ಯೂಷನ್ಸ್ ಅಂತ ನಾವು ಏನನ್ನ ಕರಿತೇವಿ, ಅದು ಗೊತ್ತುವಳಿ ಅನ್ನೋ ಶಬ್ದನೂ ಇದೆ, ನಿರ್ಣಯಗಳು ಅಂತ ಕೂಡ ನಾವು ಅದನ್ನ ಕರಿಬಹುದು. ಸಭೆಯಲ್ಲಿ ಅಂಗೀಕರಿಸಲಾದ ಅಧಿಕೃತ ನಿರ್ಧಾರಗಳೇನಿದೆಯಲ್ಲ, ಅದು ಲಿಖಿತ ರೂಪದಲ್ಲಿ ಇರುತ್ತೆ, ಅದನ್ನ ರೆಸಲ್ಯೂಷನ್ ಅಂತ ಕರಿತೇವಿ, ಅಥವಾ ಸಭೆಯ ನಿರ್ಣಯ ಅಂತ ಕರಿತೇವೆ. ಇದರಲ್ಲಿ 2 ವಿಧ ಇದೆ, ಒಂದು ಆರ್ಡಿನರಿ ರೆಸಲ್ಯೂಷನ್, ಒಂದು ಸ್ಪೆಷಲ್ ರೆಸಲ್ಯೂಷನ್. ಸಾಮಾನ್ಯ ನಿರ್ಣಯ, ವಿಶೇಷ ನಿರ್ಣಯ. ಸಾಮಾನ್ಯ ನಿರ್ಣಯ ಅಂದ್ರೆ ಸರಳ ಬಹುಮತ, ಅಂದ್ರೆ 50%, ಮೋರ್ ದ್ಯಾನ್ 50% ಜನ ಒಪ್ಪಿಗೆ ಕೊಟ್ರೆ ಬಹುಮತ ಅಂತ ನಾವು ಕರಿತೇವೆ. ಅದನ್ನ ಸರಳ ಬಹುಮತದಿಂದ ನಾವು ತಗೊಂಡ್ರೆ ಅದು ಆ ನಿರ್ಣಯಕ್ಕೆ ಒಂದು ಸಾಮಾನ್ಯ ನಿರ್ಣಯ, ಆರ್ಡಿನರಿ ರೆಸಲ್ಯೂಷನ್ ಅಂತ ಕರಿತೇವೆ. ಇದು ವಿಶೇಷ ನಿರ್ಣಯ ಅಥವಾ ಸ್ಪೆಷಲ್ ರೆಸಲ್ಯೂಷನ್ ಅಂದ್ರೆ 75% ಬಹುಮತ, ಅಂದ್ರೆ ಎಷ್ಟು ಜನ ಹಾಜರಿದಾರೋ ಅದರ 3/4 ಜನ ಮತ ಹಾಕಿದರೆ ಅದು ವಿಶೇಷ ನಿರ್ಣಯ ಅಂಗೀಕೃತ ಆಗತ್ತೆ. ಯಾವಾಗ ವಿಶೇಷ ನಿರ್ಣಯ ತಗೋಬೇಕು ಅಂದ್ರೆ, ಕಂಪನಿ ನಾವು ಹೆಸರು ಬದಲಾವಣೆ ಮಾಡೋದಿದ್ರೆ, ಅದರ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಏನ್ ಹೇಳ್ತೇವಲ್ಲ, ಕಂಪನಿಯ ಲಿಖಿತ ಕಟ್ಟಳೆಗಳು, ಅದರಲ್ಲಿ ಬದಲಾವಣೆ ಮಾಡೋದಿದ್ರೆ ನಮಗೆ ಕಂಪಲ್ಸರಿಲಿ ವಿಶೇಷ ನಿರ್ಣಯ ತಗೋಬೇಕಾಗತ್ತೆ. ಹೀಗೆ ಕಂಪನಿಯ ನಿರ್ಣಯಗಳು ಅಂದ್ರೆ ರೆಸಲ್ಯೂಷನ್ಸು, ಅದು ಲಿಖಿತ ರೂಪದಲ್ಲಿ ಇರುತ್ತೆ, ಅದನ್ನ ನಾವು ಬರೆದು ಮಾಡ್ತೇವಿ. ಅದ್ರೊಳಗ 2 ವಿಧ, ಒಂದು ಸಾಮಾನ್ಯ ನಿರ್ಣಯ, ಒಂದು ವಿಶೇಷ ನಿರ್ಣಯ. ಸಾಮಾನ್ಯ ನಿರ್ಣಯ ಅಂದ್ರೆ ಸರಳ ಬಹುಮತ, ಅಂದ್ರೆ 50% ಒಪ್ಪಿಗೆ ಕೊಟ್ರೆ ಸಾಕು. ವಿಶೇಷ ನಿರ್ಣಯ ಅಂದ್ರೆ 75%, ಅಂದ್ರೆ 3/4 ಜನ ಒಪ್ಪಿಗೆ ಕೊಟ್ಟಾಗ ಮಾತ್ರ ವಿಶೇಷ ನಿರ್ಣಯ ಅಂಗೀಕೃತ ಆಗತ್ತೆ. ಇನ್ನು ನಾವು ಸಭೆಯಲ್ಲಿ ನಿರ್ಣಯ ತಗೋಬೇಕಾದ್ರೆ ಹೆಂಗ್ ತಗೋಬೇಕು ಅಂದ್ರೆ, ಮತದಾನ ಪದ್ಧತಿ. ಮತದಾನದ ವಿಧಾನಗಳು ಯಾವ್ದಪ್ಪ ಅಂದ್ರೆ, ಕೈ ಎತ್ತುವ ಮೂಲಕ. ಅಂದ್ರೆ ಏನ್ ಮಾಡೋದು, ಸಭೆಯಲ್ಲಿ ಇದ್ದಂತ ಸದಸ್ಯರಿಗೆ ವಿಷಯ ಎಲ್ಲ ಹೇಳಾದ್ಮೇಲೆ, ಈ ವಿಷಯಕ್ಕೆ ಒಪ್ಪಿಗೆ ಕೊಡೋರು ಎಷ್ಟು ಜನ ಇದ್ದೀರಪ್ಪ ಕೈ ಎತ್ರಿ. ಹಾ, ಸೆಕ್ರೆಟರಿ ಮತ್ತು ಸಭಾಧ್ಯಕ್ಷ ನೋಡ್ತಾರ, ಉಳಿದವರೆಲ್ಲ ಕೈ ಎತ್ತಿರ್ತಾರ. ಅವಾಗ ಎಷ್ಟು ಮಂದಿ ಎತ್ತಿದ್ರು, ಓಕೆ ಬರ್ಕೊಳ್ಳೋದು ನಾವು ಸಂಖ್ಯೆನ, ಎಷ್ಟು ಮಂದಿ ಅದೇವಿ ಅಂದ್ರೆ ಅರ್ಧಕ್ಕಿಂತ ಹೆಚ್ಚಿಗೆ ಜನ ಒಪ್ಪಿದ್ರ, ಹಾಗಾದ್ರೆ ಇದು ನಿರ್ಣಯ ಆಯಿತು. ಇಲ್ಲಪ್ಪ, ಬಾಳ್ ಮಂದಿ ಕೈ ಎತ್ತಲೇ ಇಲ್ಲ, ಬೇಡ ಬೇಡನೆ ಅನ್ಲಿಕ್ಕತ್ತಾರ, ಅವಾಗ ಇದು ನಿರ್ಣಯ ಆಗಲಿಲ್ಲ. ಹೀಗೆ ಕೈ ಎತ್ತುವ ಮೂಲಕ ಸಭೆಯಲ್ಲಿ ನಾವು ಮತದಾನವನ್ನ ನಡೆಸಬಹುದು. ಇನ್ನು ಪೋಲ್ ಮಾಡುವ ಮೂಲಕ ಅಂದ್ರೆ, ಈ ಒಂದು ಚೀಟಿ ಒಳಗ ಬರೆದು ನಾವು ಹೌದು ಇಲ್ಲ ಅಥವಾ ಒಪ್ಪಿಗೆ ಇದೆ ಇಲ್ಲ, ಓಕೆ ಇಲ್ಲ, ಎಸ್ ನೋ, ಈ ತರ ನಮ್ಮ ಒಂದು ಅಭಿಮತವನ್ನ ಬರೆದು
ಆ ಡಬ್ಬಿ ಒಳಗೆ ಹಾಕೋದು ಅಥವಾ ಅದನ್ನ ಯಾರಾದ್ರೂ ಸಂಗ್ರಹಿಸೋದು. ಆಮೇಲೆ ಎಷ್ಟು ಚೀಟಿಗಳು ಒಪ್ಪಿಗೆ ಕೊಟ್ಟಿದೆ, ಎಷ್ಟು ಚೀಟಿಗಳಲ್ಲಿ ಒಪ್ಪಿಗೆ ಇಲ್ಲ ಅನ್ನೋದನ್ನ ಎಣಿಸಿ ಕೂಡ ನಾವು ಮತದಾನವನ್ನು ನಡೆಸಬಹುದು. ಇನ್ನು ಈ ವೋಟಿಂಗ್ ಎಲೆಕ್ಟ್ರಾನಿಕ್ ಮತದಾನ ಅನ್ನುವಾಗ ನಾವು ಡಿಜಿಟಲ್ ರೂಪದಲ್ಲಿ ಇದನ್ನ ನಡೆಸಬೇಕಾಗತ್ತೆ. ಈಗಿನ ಕಾಲದಲ್ಲಿ ಬಹಳಷ್ಟು ಅದನ್ನ ನೋಡ್ತೇವೆ. ಇನ್ನು ಪೋಸ್ಟಲ್ ಬ್ಯಾಲೆಟ್ ಅಂದ್ರೆ ನಾವು ನೀವು ಎಲ್ಲ ಮತ ಹಾಕ್ತೇವಲ್ಲ, ಆ ತರ ಅದು ಪ್ರಿಂಟೆಡ್ ಆಗಿ ಇರುವಂತ ಫಾರ್ಮ್. ಅದ್ರೊಳಗಡೆ ನಮ್ಮ ಅಭಿಮತವನ್ನು ಏನು ಅಂತ ಬರೆದು ನಾವು ಯಾವ್ದಕ್ಕೆ ಅಂತ ಒಂದು ಚಿಹ್ನೆ ಕೊಟ್ಟಿರ್ತಾರಲ್ಲ, ಆ ಚಿಹ್ನೆಯನ್ನ ನಾವು ಒತ್ತುತ್ತೇವೆ. ಯಾವ್ದ್ರ ಎದುರಿಗೆ ಬೇಕೋ ಅದರ ಎದುರಿಗೆ ಚಿಹ್ನೆಯನ್ನ ಒತ್ತಿ ಅದನ್ನ ಡಬ್ಬಿಗೆ ಹಾಕ್ತಿರ್ತೇವೆ. ಅದು ಯಾರದ್ದು ಅಂತ ಗೊತ್ತಾಗೋದಿಲ್ಲ, ಯಾರು ಯಾರಿಗೆ ಓಟ್ ಹಾಕಿದ್ರು ಅಂತ ಗೊತ್ತಾಗೋದಿಲ್ಲ. ಒಟ್ಟಿನಲ್ಲಿ ನಮ್ಮ ಒಟ್ಟು ಓಟುಗಳನ್ನು ಎಣಿಸಿ ನಿರ್ಣಯವನ್ನ ತಗೋತಾರೆ. ಇದರ ಮಹತ್ವ ಏನು ಅಂದ್ರೆ ಸದಸ್ಯರ ಅಭಿಪ್ರಾಯ ನಮ್ಗೆ ಅದರಿಂದ ಗೊತ್ತಾಗತ್ತೆ, ನ್ಯಾಯಸಮ್ಮತ ನಿರ್ಧಾರವನ್ನು ನಾವು ತಗೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹೀಗೆ ಸಭೆಯಲ್ಲಿ ಮತದಾನ ಅನ್ನೋದು ಬಹಳ ಮುಖ್ಯ. ಇನ್ನು ಪ್ರಾಕ್ಸಿ ಅಂತ ನಾವು ಕರಿತೇವೆ. ಕನ್ನಡದಲ್ಲಿ ಇದಕ್ಕೆ ಬದಲಿ ಪ್ರತಿನಿಧಿ ಅನ್ನುವ ಶಬ್ದವನ್ನ ಬಳಸ್ತಾರೆ. ಇದನ್ನ ಕಂಪನಿ ಕಾನೂನಿನ ಸೆಕ್ಷನ್ 105 ಪ್ರಕಾರ ಇದು ಒಂದು ಸಾಧ್ಯತೆಯನ್ನ ನಾವು ನೋಡ್ತೇವೆ. ಮೀಟಿಂಗ್ಗಳಲ್ಲಿ ಇದನ್ನು ಉಪಯೋಗಿಸ್ತೇವೆ. ಏನಿದು ಅಂದ್ರೆ, ಈಗ ಒಬ್ಬ ಸದಸ್ಯನಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಮೀಟಿಂಗ್ ನಲ್ಲಿ ಅವನಿಗೆ ಪಾಲ್ಗೊಳ್ಳುವ ಮನಸ್ಸಿದೆ, ಮತದಾನ ಮಾಡ್ಬೇಕು ಅಥವಾ ತನ್ನ ನಿರ್ಧಾರ ತಿಳಿಸ್ಬೇಕು ಅನ್ನೋ ಆಸೆ ಇದೆ, ಆದ್ರೆ ಅವನಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಸಭೆಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಗ ಅವನೇನ್ ಮಾಡ್ತಾನೆ, ತನ್ನ ಪರವಾಗಿ ಸಭೆಗೆ ಹೋಗಿ ಮತ ಹಾಕುವಂತ ಒಬ್ಬ ವ್ಯಕ್ತಿನ ಕಳಿಸಬಹುದು. ತನ್ನ ಒಂದು ನಂಬಿಕೆ ಇರುವ, ತನಗೆ ಒಪ್ಪಿಗೆ ಇರುವ ಯಾವುದೇ ಒಬ್ಬ ವ್ಯಕ್ತಿನ ಅವನು ಕಳಿಸ್ಬೋದು. ಅವನನ್ನ ಪ್ರಾಕ್ಸಿ ಅಥವಾ ಬದಲಿ ಪ್ರತಿನಿಧಿ ಅಂತ ಕರೀತಾರೆ. ಅಂದ್ರೆ ಆ ವ್ಯಕ್ತಿಯ ಪ್ರತಿನಿಧಿಯಾಗಿ ಬರೋದು, ಅವನ ರೆಪ್ರೆಸೆಂಟೇಟಿವ್ ತರ ಈ ವ್ಯಕ್ತಿ ಬರ್ತಾನೆ. ಅದಕ್ಕೆ ಅವನಿಗೆ ಬದಲಿ ಪ್ರತಿನಿಧಿ ಅಂತಾನೂ ಕರೀತಾರೆ, ಪ್ರಾಕ್ಸಿ ಅಂತ ಕರೀತಾರೆ. ಅವನು ಬರಬಹುದು, ಇದು ಅಧಿಕೃತವಾಗಿಯೇ ಬರಬಹುದು. ಇದು ಸೆಕ್ಷನ್ 105 ಇದನ್ನ ಪರವಾನಗಿ ಕೊಡುತ್ತೆ. ಏನಿರ್ಬೇಕು ಮುಖ್ಯ ಲಕ್ಷಣ ಅಂದ್ರೆ, ಪ್ರಾಕ್ಸಿ ಏನ್ ಬರ್ತಾನಲ್ಲ ಅವ ಸದಸ್ಯರಾಗಿರ್ಬೇಕಾಗಿಲ್ಲ, ಅಂದ್ರೆ ಅವನು ಕೂಡ ಮೆಂಬರ್ ಆಗಿರ್ಬೇಕಾ? ಇಲ್ಲ, ಹಾಗೇನಿಲ್ಲ. ನೇಮಕಾತಿ ಅಂದ್ರೆ ಅವನನ್ನ ನೇಮಿಸಿದ್ದೇನೆ ಅನ್ನೋದು ಓರಲಿ ಹೇಳಿದ್ರೆ ಬರೀ ಮೌಖಿಕವಾಗಿ ಹೇಳಿದ್ರೆ ಉಪಯೋಗ ಇಲ್ಲ, ಲಿಖಿತ ರೂಪದಲ್ಲಿ ಅದು ಇರ್ಬೇಕು. ಆಮೇಲೆ ಅವನು ಬಂದಂತಹ ಪ್ರಾಕ್ಸಿ ಪೋಲ್ ಅಲ್ಲಿ ತಾನು ಕೂಡ ಮತವನ್ನ ಹಾಕಬಹುದು. ಇದಿಷ್ಟು ನಾವು ಪ್ರಾಕ್ಸಿ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಸಭೆಯಲ್ಲಿ ನಾವು ಸಭೆಯ ನಡಾವಳಿಗಳು ಅಂತ ಕರಿತೇವೆ. ಕನ್ನಡದಲ್ಲಿ ಸಭೆಯ ಮಿನಿಟ್ಸ್ ಅಂತ ಕರೀತಾರೆ ಇಂಗ್ಲಿಷ್ನವರು. ದಟ್ ಈಸ್ ಸೆಕ್ಷನ್ 118 ಪ್ರಕಾರ ಸಭೆಯಲ್ಲಿ ಏನೇನ್ ನಡೀತು, ಯಾರೇನು ಮಾತಾಡಿದ್ರು, ಯಾರು ಏನು ಒಪ್ಪಿಗೆ ಕೊಟ್ರು, ಯಾರು ಏನು ಅದನ್ನ ಅಲ್ಲಗಳೆದರು, ಯಾರು ವಾದ ಮಾಡಿದ್ರು, ಯಾರು ಅದನ್ನು ಪ್ರೋತ್ಸಾಹಿಸಿದರು, ಯಾರು ಅದನ್ನ ಧಿಕ್ಕರಿಸಿದರು, ಇದೆಲ್ಲ ಬರಿಬೇಕು. ಇದನ್ನ ಕಂಪನಿಯ ನಡಾವಳಿಗಳು ಅಂತ ಹೇಳ್ತಾರೆ. ಬರೀ ಡಿಸಿಷನ್ಸ್ ಅಲ್ಲ, ಡಿಸಿಷನ್ಸ್ ಅಂದ್ರೆ ರೆಸೊಲ್ಯೂಷನ್ಸ್, ಅದು ಬೇರೆ, ಅದಲ್ಲ. ಇದು ಏನ್ ನಡೀತು, ಯಾರು ಏನ್ ಮಾತಾಡಿದ್ರು, ಯಾರು ಏನ್ ಡಿಫೆಂಡ್ ಮಾಡ್ಕೊಂಡ್ರು, ಯಾರ ಪರವಾಗಿ ಯಾರ ಎಲ್ಲ ಡಿಟೇಲ್ ಆಗಿ ನಾವು ಬರಿತೇವೆ. ಅದನ್ನ ಕಂಪನಿಯ ಮಿನಿಟ್ಸ್ ಅಂತ ಕರೀತಾರೆ. ಅದರ ಇಂಪಾರ್ಟೆನ್ಸ್ ಏನು ಅಂತಂದ್ರೆ, ನಾವ್ ಏನ್ ಡಿಸಿಷನ್ಸ್ ತಗೊಂಡ್ವಲ್ಲ ಅದಕ್ಕದು ಸಾಕ್ಷಿ ಆಗಿರುತ್ತೆ, ಇದು ಕಾನೂನುಬದ್ಧ ದಾಖಲೆ ಆಗಿರುತ್ತೆ, ಇದು ಪಾರದರ್ಶಕತೆಯನ್ನ ಕಾಪಾಡ್ತದೆ. ಹೌದು, ಈ ಕೊನೆಯಲ್ಲಿ ಎಲ್ಲರೂ ಡಿಸಿಷನ್ ತಗೊಂಡ್ರು ಕೂಡ ನಾನು ಒಪ್ಪಿಗೆ ಕೊಡ್ಲಿಲ್ಲ, ನಾನು ಅದನ್ನ ವಿರೋಧಿಸಿದೆ ಅಂತ ಯಾರಿಗೂ ಕೆಲವೊಂದಷ್ಟು ಜನಕ್ಕೆ ಅದನ್ನ ದಾಖಲಿಸ್ಬೇಕು. ಯಾಕಂದ್ರೆ ಅವರು ಮುಂದೆ ಏನೇ ಆದ್ರೂನು ಅವ್ರಿಗೆ ರೆಕಾರ್ಡ್ ಅಲ್ಲಿ ಏನಿರ್ಬೇಕು ಅಂದ್ರೆ, ನಾನು ಇದನ್ನ ಒಪ್ಪಿಗೆ ಕೊಡ್ಲಿಲ್ಲ, ಆಯ್ತು, ನಿಮ್ಮಲ್ಲಿ ಬಹಳಷ್ಟು ಜನ ಒಪ್ಪಿದ್ರೆ ಅದಕ್ಕೆ ನೀವು ಅದನ್ನ ಮಾಡಿದ್ರಿ, ನಾನು ಅದನ್ನ ವಿರೋಧಿಸಿದ್ದೆ, ನಾನು ಅದರ ವಿರುದ್ಧವಾಗಿಯೇ ಮತ ಹಾಕಿದ್ದೇನೆ ಅನ್ನೋದನ್ನ ದಾಖಲಿಸಬೇಕಾಗಿರುತ್ತೆ. ಹಾಗಾಗಿ ಈ ಒಂದು ಮಿನಿಟ್ಸ್ ಇಂಥ ಸಮಯದಲ್ಲಿ ಉಪಯೋಗಕ್ಕೆ ಬರುತ್ತೆ. ಯಾಕಂದ್ರೆ ಇದ್ರೊಳಗಡೆ ಯಾರು ಏನಂದ್ರು ಅನ್ನುವ ಎಲ್ಲಾ ವಿವರಗಳು ದಾಖಲೆಯಲ್ಲಿ ಇರುತ್ತವೆ. ಹಾಗೆ ಸಭೆಗಳನ್ನು ನಡೆಸುವಾಗ ಈ ಕಂಪನಿ ಕಾರ್ಯದರ್ಶಿ ಏನೇನು ಮಾಡ್ತಾನೆ, ಅವನ ಮಹತ್ವ ಏನು ಅಂತಂದಾಗ, ಈ ಸಭೆ ನಡೆಸೋಕ್ಕಿಂತ ಮುಂಚೆ ಅವನ ಕೆಲಸ ಶುರುವಾಗತ್ತೆ. ಹಾಗಾಗಿ ಅವನು ಬಹಳಷ್ಟು ಕೆಲಸನ ಸಭೆಗಿಂತ ಮುಂಚೆನೂ ಮಾಡ್ತಾನೆ. ಆಮೇಲೆ ಸಭೆ ನಡೀತಾ ಇರುತ್ತಲ್ಲ, ಆ ಒಂದು ಸಭೆಯಲ್ಲಿ
ನಡೆಯುವಾಗ ಆಗ ಕೂಡ ಅವನು ಕೆಲಸ ಮಾಡ್ತಾನೆ. ಸಭೆ ಮುಗಿದ ನಂತರ, ಸಭೆಯ ತರುವಾಯ ಅಂದ್ರೆ ಆಫ್ಟರ್ ದಿ ಮೀಟಿಂಗ್, ಅವಾಗ ಕೂಡ ಅವನು ಮಹತ್ವದ ಪಾತ್ರವನ್ನ ವಹಿಸಿ ಅವನ ಕೆಲಸ ಅಲ್ಲಿಗೂ ಮುಂದುವರಿಯುತ್ತೆ. ಇಷ್ಟು ಕೆಲಸ ಅವನು ಮಾಡ್ತಿರ್ತಾನೆ. ಯಾವ್ಯಾವುದು ಅಂತ ನೋಡಿದ್ರೆ, ಸಭೆಯಕ್ಕಿಂತ ಮುಂಚೆ ಅವನು ಏನ್ ಮಾಡ್ಬೇಕು, ಫಸ್ಟ್ ಅವನು ನೋಟಿಸ್ ತಯಾರು ಮಾಡ್ತಾನೆ. ಆ ನೋಟಿಸ್ ಮಾಡುವಾಗ ಅವನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಅನ್ನ ಮಾಡಿ ಅದ್ರೊಳಗಡೆ ಡಿಸ್ಕಷನ್ ಮಾಡಿ, ಈಗ ಷೇರುದಾರರ ಸಭೆ ಕರಿಬೇಕು, ಅದಕ್ಕೆ ನೋಟಿಸ್ ತಯಾರಾಗ್ಬೇಕು, ಯಾವಾಗ ಏನು ಎಲ್ಲ ಡಿಸೈಡ್ ಮಾಡಿ ಕಂಪನಿಯ ಸಭೆಗಳ ನೋಟಿಸ್ ಅನ್ನು ತಯಾರಿಸಿ ಎಲ್ಲರಿಗೂ ತಲುಪುವಂತೆ ಮಾಡ್ತಾನೆ. ಬರೀ ನೋಟಿಸ್ ಒಂದೇ ಅಲ್ಲ, ಕಾರ್ಯಸೂಚಿ ಅಜೆಂಡಾ, ಯಾವ ಟಾಪಿಕ್ ಡಿಸ್ಕಷನ್ ಮಾಡೋದು, ಫಸ್ಟ್ ಯಾವುದು, ಆಮೇಲೆ ಯಾವುದು, ಆಮೇಲೆ ಯಾವುದು, ಎಲ್ಲ ಲಿಸ್ಟ್ ಮಾಡೋದು, ಅಜೆಂಡಾ, ಅದನ್ನು ತಯಾರುಪಡಿಸೋದು ಕೂಡ ಅವನ ಕೆಲಸ ಆಗಿರುತ್ತೆ. ಆಮೇಲೆ ಸ್ಥಳ ಮತ್ತು ದಾಖಲೆ ಅಂತಂದ್ರೆ, ಎಲ್ಲಿ ಮೀಟಿಂಗ್ ಮಾಡೋದು, ಯಾವಾಗ ಮೀಟಿಂಗ್ ಮಾಡೋದು, ಎಷ್ಟೊತ್ತಿಗೆ ಮಾಡೋದು, ಅದನ್ನೆಲ್ಲವನ್ನ ಡಿಸೈಡ್ ಮಾಡ್ಬೇಕು. ಆಮೇಲೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ಏನೇನನ್ನ ತಯಾರಿಸ್ಬೇಕು, ಅದನ್ನು ಕೂಡ ಅವನು ವ್ಯವಸ್ಥೆ ಮಾಡ್ಬೇಕಾಗತ್ತೆ. ಇನ್ನು ಸಭೆ ನಡೀತಾ ಇದೆ, ಸಭೆ ನಡೆಯುತ್ತಾ ಇರುವಾಗ ಅವಾಗ ಅವನೇನೇನ್ ಕೆಲಸ ಮಾಡ್ಬೇಕು ಅಂದ್ರೆ, ಫಸ್ಟಿಗೆ ಅವನ್ ಬಂದಂತ ಜನರನ್ನ ಎಣಿಸ್ಬೇಕು. ಅದು ಕನಿಷ್ಠ ಹಾಜರಾತಿ ಆಗಿದೆಯೋ ಇಲ್ವೋ ನೋಡ್ಬೇಕು. ಅದು ಆಗಿದೆ ಅಂತ ಖಚಿತಪಡಿಸ್ಬೇಕು. ಇಲ್ಲ ಅಂದ್ರೆ ಸಭೆನ ಮುಂದಕ್ಕೆ ಹಾಕ್ಬೇಕಾಗತ್ತೆ. ಹಾಗಾಗಿ ಸಭಾಧ್ಯಕ್ಷರು ಯಾರು ಅಂತ ನಿರ್ಣಯಿಸ್ಕೊಂಡ್ರೆ ಆ ಸಭಾಧ್ಯಕ್ಷರಿಗೆ ಉದ್ದಕ್ಕೂ ಸಹಾಯ ಮಾಡ್ತಾನೆ. ಅವರಿಗೆ ಬೇಕಾದ ದಾಖಲೆ ಒದಗಿಸ್ತಾನೆ. ಅವರು ಮಾಡುವ ಅನೇಕ ಕೆಲಸ ಕಾರ್ಯಗಳನ್ನು ತಾನೇ ಮಾಡುವುದರ ಮೂಲಕ ಅವರಿಗೆ ಸಹಾಯದ ಹಸ್ತವನ್ನ ಚಾಚಿರ್ತಾನೆ. ಅವನೇ ಅಷ್ಟು ಕೆಲಸ ಮಾಡಿ ಅವರಿಗೆ ಒದಗಿ ಬರ್ತಿರ್ತಾನೆ. ಕಾರ್ಯವೈಖರಿ ಅಂದ್ರೆ ಏನೇನ್ ನಡೀತಾ ಇದೆ ಅದನ್ನೆಲ್ಲ ಮಿನಿಟ್ಸ್ ಬರ್ಕೋತಾ ಇರ್ತಾನೆ. ಇನ್ನು ಆಯ್ತು, ಸಭೆ ಮುಗೀತು, ಡಿಸಿಷನ್ಸ್ ಎಲ್ಲ ತಗೊಂಡ್ವಿ, ರೆಸಲ್ಯೂಷನ್ಸ್ ಆಯ್ತು, ಎಲ್ಲ ಆಯ್ತು. ಈಗೇನ್ ಮಾಡ್ಬೇಕು ಅವನು ಅಂದ್ರೆ, ಆ ಏನ್ ಅದನ್ನೆಲ್ಲ ಫೇರ್ ಆಗಿ ಬರಿಬೇಕು. ಅದರ ಒಂದು ಮಿನಿಟ್ಸ್ ಅನ್ನ ಅಂದ್ರೆ ಸಭೆಯ ನಡಾವಳಿಗಳನ್ನೆಲ್ಲ ಬರೆದಿಡ್ಬೇಕು. ಆಮೇಲೆ ರಿಜಿಸ್ಟ್ರಾರ್ ಆಫ್ ಕಂಪನಿ, ROC ಅಂದ್ರೆ ರಿಜಿಸ್ಟ್ರಾರ್ ಆಫ್ ಕಂಪನಿ, ಕಂಪನಿಗಳ ಏನು ನೋಂದಣಾಧಿಕಾರಿ ಇರ್ತಾನಲ್ಲ, ಅವನಿಗೆ ಇಲ್ಲಿ ತಗೊಂಡಂತ ರೆಸಲ್ಯೂಷನ್ಸ್ ಏನೇನು ಅಂತ ಅದ್ರದ್ದೆಲ್ಲ ಕಾಪಿ ತಗೊಂಡು ಹೋಗಿ ಫೈಲಿಂಗ್ ಮಾಡ್ಬೇಕು. ಅದು ಪ್ರತಿ ವರ್ಷದ ಮೀಟಿಂಗ್ ನಲ್ಲಿ ನಡೆದಿದ್ದೆಲ್ಲವೂ ಫೈಲಿಂಗ್ ಆಗ್ಲೇಬೇಕು, ಅಂದ್ರೆ ಮಾತ್ರ ಅದು ಅಧಿಕೃತ. ಆಮೇಲೆ ಕಾನೂನುಬದ್ಧ ದಾಖಲೆಗಳನ್ನು ನಿರ್ವಹಿಸೋದು ಅಂದ್ರೆ ಏನೆಲ್ಲ ನಾವು ಡಿಸಿಷನ್ ಮಾಡಿದ್ವಿ ಅದನ್ನ ಎಕ್ಸಿಕ್ಯೂಷನ್ ಮಾಡ್ಬೇಕು, ಜಾರಿಗೆ ತರಬೇಕು. ಅದಕ್ಕೋಸ್ಕರ ಏನೇನು ನೋಟಿಸ್ ಮಾಡ್ಬೇಕು ಅಥವಾ ಸುತ್ತೋಲೆಗಳನ್ನ ಮಾಡ್ಬೇಕು, ಅದನ್ನೆಲ್ಲವನ್ನು ಕೂಡ ಮಾಡ್ಬೇಕಾಗತ್ತೆ. ಹೀಗೆ ಸಭೆ ಮುಗಿದ ನಂತರವೂ ಕೂಡ ಅವನು ಸಭೆಗೆ ಸಂಬಂಧಪಟ್ಟಂತ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತಾನೆ. ಇನ್ನು ನಾವು ಕನ್ಕ್ಲೂಷನ್ ಮಾಡುವಾಗ ಏನನ್ನ ತಿಳ್ಕೋಬೇಕು ಅಂತಂದ್ರೆ, ಕಂಪನಿ ಸಭೆಗಳಿದೆಯಲ್ಲ, ಇದು ಉತ್ತಮ ಕಾರ್ಪೊರೇಟ್ ಆಡಳಿತಕ್ಕೆ ಅತ್ಯಂತ ಮುಖ್ಯ. ಇವು ನಡೀತಾನೆ ಇರ್ಬೇಕು, ಅಂದ್ರೆ ಮಾತ್ರ ಎಲ್ಲಾ ಕಾಲಕ್ಕೆ ನಿರ್ಣಯಗಳನ್ನು ತಗೊಳ್ಳಿಕ್ ಸಾಧ್ಯ ಆಗತ್ತೆ. ಈ ಸಭೆಗಳು ಕಾನೂನುಬದ್ಧವಾಗಿರ್ಬೇಕು, ಪ್ರಜಾಪ್ರಭುತ್ವದ ಆಡಳಿತವನ್ನ ಖಚಿತಪಡಿಸೋದಕ್ಕೆ ಸಾಧ್ಯ ಆಗತ್ತೆ. ಆಮೇಲೆ ಕಂಪನಿ ಕಾಯ್ದೆ 2013 ಇದೆಯಲ್ಲ, ಇದು ಸಭೆಗಳ ನಿರ್ವಹಣೆಗೆ ಸ್ಪಷ್ಟ ನಿಯಮಗಳನ್ನ ಕೊಟ್ಟಿದೆ. ನಾವು ಅದನ್ನು ಫಾಲೋ ಮಾಡ್ಬೇಕು. ಕಂಪನಿ ಕಾರ್ಯದರ್ಶಿ ಇದಾನಲ್ಲ, ಅವನ ಪಾತ್ರ ಈ ಎಲ್ಲಾ ಮೀಟಿಂಗ್ ಗಳಲ್ಲಿ ಬಹಳ ಮುಖ್ಯ. ಅವನು ಸಭೆಗೂ ಮುನ್ನ, ಸಭೆ ನಡೆದಾಗ, ಸಭೆಯ ನಂತರ ರೂಪದ ಕೆಲಸಗಳನ್ನ ಮಾಡಿ ಇವೆಲ್ಲವೂ ಸುಸಂಬದ್ಧವಾಗಿ ನಡೆಯೋದಕ್ಕೆ ಸಾಧ್ಯ ಮಾಡಿ ಕೊಡ್ತಾನೆ. ನಾನು ಈ ಒಂದು ಕಂಪನಿ ಕಾನೂನು ಅನ್ನುವಂತಹ ಏನ್ ಟಾಪಿಕ್ ಇದೆ, ಇದಕ್ಕೆ ಸಂಬಂಧಪಟ್ಟ ಅನೇಕ ವಿಡಿಯೋಗಳನ್ನ ಮಾಡಿದ್ದೇನೆ. ಬಹಳಷ್ಟು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಮಾಡಿದ್ದೇನೆ. ಎರಡೂ ಭಾಷೆಗಳಲ್ಲೂ ಸ್ಲೈಡ್ಸ್ ಗಳನ್ನು ಕೂಡ ಮಾಡಿದ್ದಿದೆ. ಆಮೇಲೆ ಈ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತ ಕೇಸ್ ಸ್ಟಡಿ ಡಿಸ್ಕಷನ್ನಿಗೂ ಕೂಡ ವಿಡಿಯೋಗಳಿದೆ. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮ್ಮ ಅನುಕೂಲತೆ ನೋಡಿಕೊಂಡು ನಿಮಗೆ ಇನ್ನೂ ಹೇಗೆ ಬೇಕು ಅನ್ನುವ ಫೀಡ್ಬ್ಯಾಕ್ ಅನ್ನು ನನಗೆ ಕೊಡುತ್ತಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆ ಪರೀಕ್ಷೆಗೆ ಮತ್ತು ಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಬಳಕೆ ಮಾಡ್ಕೊಳ್ಳಿ ಅಂತ ಈ ಮೂಲಕ ಕೇಳಿಕೊಳ್ತಾ, ನಿಮಗೆ ಶುಭಾಶಯಗಳನ್ನು ತಿಳಿಸ್ತಾ, ಪರೀಕ್ಷೆಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತಾ ಈ ವಿಡಿಯೋವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ತೆ.